ಬಂಧುಗಳು ನಮಸ್ಕಾರ. ನಾನು ಶಿವಾನಂದ ಹೇಳಿ ಮಾತಾಡ್ತಾ ಇರೋದು KRS ಪಾರ್ಟಿಯಿಂದ. ಇವತ್ತು ನಾವು ಬಾಗಲಕೋಟೆ ಉಪಚುನಾವಣೆಯ ನಿಮಿತ್ತವಾಗಿ ಇವತ್ತು ನಾನು ಹಳ್ಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿದ್ದೀನಿ. ಹಳ್ಳೂರು ಗ್ರಾಮ ಪಂಚಾಯತಿಯ ಏನು ಇದು ಪಶು ಚಿಕಿತ್ಸಾಲಯ ತಂದು ಇಲ್ಲಿದೆ. ಹಾಗಾಗಿ ಏನು ಹೌದಾ ಜನಕ್ಕೆ ಏನಪ್ಪ ಬಹುಕಾಲದಿಂದಾಗಿ 30-40 ವರ್ಷಗಳಿಂದ ಎರಡು ಕುಟುಂಬಗಳಿಗೆ ಇವರು ಮತ ಹಾಕ್ತಾ ಹೊರಟಿರ್ಬೋದು. ಒಂದು ಕಾಂಗ್ರೆಸ್ಸಿಂದ ಮೇಟಿ ಮತ್ತು BJPಯಿಂದ ಚರಂತಿ ಮಠ ಅನ್ನೋರು. ತಮ್ಮ ಇದು ಚರಂಡಿ ಏನು ಮೊದಲಿಡ್ದಾಯ್ತು, ಏನು ಸ್ವಚ್ಛ ಗಿಚ್ಚ ಮಾಡ್ತಾರೋ ಇಲ್ಲೋ? ಇಷ್ಟ ಐತಿ ಅಪ್ಪ. ನೀನು ಎಷ್ಟನೇ ಸಾಲಿಗೆ ಗೊತ್ತಿ? ಪೇಪರ್ ಎಕ್ಸಾಮ್ ಇದ್ದಾವತ್ತು. ಏನು ಹೆಸರು? ಪ್ರಜ್ಜುನಾ? ಎಷ್ಟನೇ ಕ್ಲಾಸಿಗೆ? ಹೇಳ್ತಿದ್ದಿ? ಯಾವ್ದು ಇವತ್ತು ಪರೀಕ್ಷೆ? ವಿಜ್ಞಾನ ಇತ್ತಾ? ಮುಗಿತಾ? ಹಾಂ ಸರಿ. ಇದು ಮತ್ತೆ ಇದೆಲ್ಲ ಗಲೀಜು ಐತಿ. ಇದೆಲ್ಲ ಗಲೀಜು ಏನಪ್ಪ ಅಂದ್ರೆ ಈಗ ಐತೋ ಮೊದಲಿಂದ ಐತೋ ಗಲೀಜು? ಹೌದಾ? ಅದಂತೇನೆ ತುಂಬ ಭಾಳಷ್ಟು ಏನಪ್ಪ ಗಲೀಜು ಐತಿ. ಅರ್ಜುನ್ ಅಂತ ಹೇಳಿ ಯುವಕ, ಚೆನ್ನಾಗಿ ಅಭ್ಯಾಸ ಮಾಡಪ್ಪ, ಒಳ್ಳೇದಾಗಲಿ. ತಾವು ನೋಡ್ಬೋದು ಏನಪ್ಪ ಅಂದ್ರೆ ನಾನು ಈಗ ಯಾವುದು ಗ್ರಾಮ ಪಂಚಾಯತಿ ಹಳ್ಳೂರು ಮುಂದ್ಗಡೆ ಇದ್ದೀನಿ. ಚರಂಡಿ ಎಲ್ಲೆಂದರಲ್ಲಿ ಗಲೀಜು. ಬಟ್ ಜನ ಮಾತ್ರ ಕಳ್ಳರಿಗೆ ತಗಲ್ರಿಗೆ ಲಪ್ಪಂಗರಿಗೆ ಯಾರು ಚೆನ್ನಾಗಿ ಅಂದಷ್ಟು ಜಾತಿಯ ಏನು ಏನಂತಾರಲ್ಲ ಒಂದು ವೈಷಮ್ಯನ ತುಂಬ್ತಾರೆ, ಅಂಥವ್ರಿಗೆ ಓಟ್ ಹಾಕ್ತಾ ಸಾಕ್ತಿದ್ದಾರೆ. ನೀವು ನೋಡ್ಬೋದೇನಪ್ಪ, ಎಲ್ಲೆಂದರಲ್ಲಿ ಚರಂಡಿಯನ್ನು ಹಾಕಿದ್ದಾರೆ. ಒಂದು ಕಡೆಯಿಂದ ಕೇಸರಿ ಶಾಲು, ಮತ್ತೊಂದು ಕಡೆ ಏನಪ್ಪ ಅಂದ್ರೆ ಏನಂತಾರಲ್ಲ ಹಸಿರು ಶಾಲು ಹಾಕಿ ಮತ ತಗೊಳ್ಳೋದು ಅಂತ ಕೆಲಸವನ್ನು ಚೆನ್ನಾಗಿ ಆಗ್ತದೆ. ಇಲ್ಲಿ ಒಂದಿಷ್ಟು ಧರ್ಮ ಜಾತಿಯ ವಿಚಾರಗಳನ್ನು ಜಾಸ್ತಿ ತಂದು ಅವರ ತಲೆಯನ್ನು ವಾಶ್ ಮಾಡುವುದನ್ನ ಕೆಲಸವನ್ನು ಅದು ಆಗ್ತದೆ. ಇಲ್ಲೆಲ್ಲ ಜಾಸ್ತಿ ಅದೇ ಇದೆ. ಹೀಗಾಗಿ ಇದು ತಮಗೆ ನಾನು ತೋರಿಸ್ತಾ ಹೋಗ್ತಾ ಇದ್ದೀನಿ. ಇದು ಹಳ್ಳೂರಿನ ಗ್ರಾಮ ಪಂಚಾಯತಿ ವ್ಯಾಪ್ತಿ. ತಾವು ಗ್ರಾಮ ಪಂಚಾಯತಿನೇ ಮುಂದ್ಗಡೆನೆ ಇದು ಇಷ್ಟೊಂದು ಚರಂಡಿ ಇದೆ. ತಾವು ನೋಡ್ಬೋದು. ಇದು ಸುಂದರವಾದಂಥ ಗ್ರಾಮ ಪಂಚಾಯತಿ ಮುಂದ್ಗಡೆನೆ ಇಷ್ಟು ಚರಂಡಿ ಹೊಲಸು ಇದ್ರ ಸಟಕ್ಕೆ ಗ್ರಾಮ ಪಂಚಾಯತಿಯವರು ಏನೆಲ್ಲ ಏನಪ್ಪ ಅಂದ್ರೆ ಏನು ಹೌದಾ ಇಷ್ಟು ಹೊಲಸು ಇಲ್ಲಿ ಯಾವುದೋ ಒಂದು ಅಂಗನವಾಡಿ ಕೇಂದ್ರ ಇದ್ದಂಗೆ ಕಾಣ್ತೀವಿ. ಅಂಗನವಾಡಿ ಕೇಂದ್ರದ ಮುಂದೆ ಸಟಕ್ಕೆ ಅಲ್ಲಿ ಇಲ್ಲೆಲ್ಲ ಗಲೀಜಿದೆ. ಗಲೀಜು ಇರುವಂಥ ಸಮಯದನ್ನು ಇಂಥದನ್ನು ಹೇಗೆ ಇಟ್ಕೊಂಡ್ರು ಅನ್ನೋಂಥ ವಿಚಾರ. ಈಗ ನಾನು ಗ್ರಾಮ ಪಂಚಾಯತಿ ಹಳ್ಳೂರು ಮುಂದ್ಗಡೆ ಇದ್ದೀನಿ. ತಾವೆಲ್ಲ ನೋಡ್ಬೋದು ಏನಪ್ಪ ಅಂದ್ರೆ ಗ್ರಾಮ ಪಂಚಾಯತಿ ಹಳ್ಳೂರು ಇದೆ. ಪಂಚಾಯತಿ ಮುಂದ್ಗಡೆ ಇಷ್ಟೊಂದು ಗಲೀಜಿದ್ರು ಸಟಕ್ಕೆ ಪಂಚಾಯತಿಯವರು ಯಾವೆಲ್ಲ ಕ್ರಮಗಳನ್ನು ತೊಗೊಂಡ್ರು ಹೌದಾ ಏನೋ ಅಂತ ವಿಚಾರ. ಹೀಗಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಚುನಾವಣೆ ಸಂದರ್ಭದಲ್ಲಿ ನಾವು ಹಳ್ಳೂರು ಗ್ರಾಮಕ್ಕೆ ಬಂದಿದ್ದೆ. ಹಳ್ಳೂರು ಗ್ರಾಮದ ವ್ಯವಸ್ಥೆ ಇದು. ಬಟ್ ಪಂಚಾಯತಿಯನ್ನು ಏನಂತಾರಲ್ಲ ಚೆನ್ನಾಗಿ ಇಟ್ಕೊಂಡಿರ್ತಾರೆ. ಯಾಕಂದ್ರೆ ಅವರು ಇರ್ತಾರೆ ಹೌದಾ, ಸದಸ್ಯರು ಮೆಂಬರ್ ಇರ್ತಾರೆ, ಅವರಿಗೆ ಚೆನ್ನಾಗಿ ಇಟ್ಕೊಳ್ಳೋಂಥ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಬಟ್ ಇದು ಸುಧಾರಣೆ ಆಗಲಿ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ನಾವು KRS ಪಕ್ಷದವರು ಇವತ್ತು ಪ್ರಚಾರಕ್ಕೆ ಬಂದಿದ್ದೀವಿ. ಪ್ರಚಾರದ ನಿಮಿತ್ತವಾಗಿ ಸಾಗುವಾಗ ಸಾಕಷ್ಟು ಇಲ್ಲೆಲ್ಲ ನೋಡಿದ್ರೆ ಪ್ರತಿಯೊಂದು ಹಳ್ಳಿಯಲ್ಲಿ ಗಲೀಜು ಹೊಲಸು ಎಲ್ಲ ಇದೆ. ಬಟ್ ಜನಕ್ಕೆ ಏನಪ್ಪ ಅಂದರೆ ಚುನಾವಣೆ ಸಂದರ್ಭದಲ್ಲಿ ಯಾರು ಒಂದಿಷ್ಟು ಹಣ ಕೊಡ್ತಾರೆ, ಯಾರು ಆಮಿಷ ಕೊಡ್ತಾರೆ, ಅವ್ರಿಗೆ ಮಾತ್ರ ಮತ ಹಾಕುವಂಥ ಕೆಲಸಗಳು ಆಗ್ತಿದ್ದಾವೆ. ಹೀಗಾಗಿ ಇದು ಒಳ್ಳೆಯ ಬೆಳವಣಿಗೆಲ್ಲ. ಈ ಬಾರಿ ಆದರೂ ಜನತೆ KRS ಪಕ್ಷವನ್ನು ಬೆಂಬಲಿಸಬೇಕು. KRS ಪಕ್ಷದ ಸೀಟಿ ಗುರುತಿಗೆ ಮತವನ್ನು ಹಾಕಬೇಕು ಅಂತ ಹೇಳಿ ನಾನು ಅವರಲ್ಲಿ ಕೇಳ್ಕೊಳ್ತೀನಿ. ಈ ಬಾರಿ KRS ಪಕ್ಷದ ಸೀಟಿ ಗುರುತಿಗೆ ಜನ ಓಟ್ ಹಾಕಲಿ ಅನ್ನುವಂಥ ವಿಚಾರ ಇಟ್ಕೊಂಡು ನಾನು ಕೇಳ್ತಿದ್ದೀನಿ. ಅಂತ ಜನಕ್ಕೆ ಅಭಿವೃದ್ಧಿ ಆಗ್ತದೆ ಬಿಡ್ತದೆ ಗೊತ್ತಿಲ್ಲ, ಆದರೆ ಯಾರು ಏನು ಹೇಳ್ತಾರೆ ಅದಕ್ಕೆ ಓಟ್ ಹಾಕುವ ಲೆಕ್ಕದಲ್ಲಿ ಇದ್ದಾರೆ. ಹೀಗಾಗಿ ಸುಧಾರಣೆ ಆಗಲಿ ಅನ್ನುವಂಥ ವಿಚಾರ ಇಟ್ಕೊಂಡು ನಾವು KRS ಪಕ್ಷದಿಂದ ಈಗ ಹಳ್ಳೂರು ಗ್ರಾಮದಲ್ಲಿ ಇದ್ದೀವಿ. ಒಂದಿಷ್ಟು ಜನ ಬದಲಾವಣೆ ಆಗ್ರಿ, ದಯವಿಟ್ಟು ಮತವನ್ನು ಹಾಕ್ರಿ ಅಂತೇಳಿ ಅವರಿಗೆ ನಾನು ಕೇಳ್ಕೊಳ್ತೀನಿ. ಮತ್ತು ನಾನು ಮುಂದಿನ ಲೈವ್ ವಿಡಿಯೋದೊಂದಿಗೆ ತಮಗೆ ಭೇಟಿ ಆಗ್ತೀನಿ, ಮಾತಾಡಿಸ್ತೀನಿ. ಅದ್ರ ಜೊತೆಯಲ್ಲಿ ಏನಪ್ಪ ಅಂದ್ರೆ ನಾನು ಇಲ್ಲಿ ಒಂದಿಷ್ಟು ತಾಯಂದ್ರಿದ್ದಾರೆ, ತಾಯಂದ್ರಿಗೆ ಮಾತಾಡಿಸ್ಬೇಕು ಅಂತ ಅಂತೀನಿ. ನೋಡೋಣ ಅವ್ರಿಗೆ ಮಾತಾಡ್ಸೋನು. ಬಾಗಲಕೋಟೆ ಯಾವ ನೀರು ಬರ್ತಾವಿಲ್ಲ ನಿಮ್ಗೆ ಸರಿಯಾಗಿ ನೀರು ಬರ್ತಾವೆ? ಇಲ್ಲ, ಚುನಾವಣೆ ಸಲುವಾಗಿ ಬಂದಿದ್ದೇವೆ. ಇಲ್ಲ ನೀರು ಗೀರು ಎಲ್ಲ ಕರೆಂಟ್ ವ್ಯವಸ್ಥೆ ಆಗಲಿ, ರಸ್ತೆಗಳೆಲ್ಲ ಚೆನ್ನಾಗದಾವ ನಿಮ್ಮ ಊರಿಗೆ ಬರ್ತಾವ ನೀರು? ಅದೇ ಅಲ್ಲೆಲ್ಲ ಭಾಳ ಚರಂಡಿ ಆಗೈತೆ, ಅದಕ್ಕಂದೆ ನೀರಿಂದೆಲ್ಲ ಅದು ಅಲ್ಲ ರಾಡಿ ಗಿಡಿ ಆಗಿದೆ, ಅದ ಸ್ವಚ್ಛ ಮಾಡ್ಬೇಕಲ್ಲ ಅನ್ನುವಂಥ ವಿಚಾರ. ಹ್ಞೂ ರೀ, ಅದಕ್ಕೆ ಕೇಳಿದೇವಿ, ನೋಡಿದ್ವಿ ಅಷ್ಟು ಗಲೀಜಿತ್ತು. ನೀರಿನ ಸೌಲಭ್ಯ ಎಲ್ಲ ಚಲೋ ಐತಿಲ್ಲ? ಒಳ್ಳೇದು. ಇಲ್ಲ ಅವ್ರು ಹೇಳೋದು ನಿಜ ಇರೋದನ್ನ ಹೇಳ್ತಿದ್ದಾರೆ, ಅದು ಒಳ್ಳೆ ಕೆಲಸ. ನಮ್ಮದು KRS ಪಕ್ಷ ಅಂತಂದ್ರೆ ಸೀಟಿ ಗುರುತಿನ ಪಕ್ಷ. ಯಾರಿಗೆ ದುಡ್ಡು ಹಣ ಕೊಡಲ್ಲ, ಜಾತಿ ತಲೆಯಾಗಿ ತುಂಬೋದಿಲ್ಲ, ಯಾವುದೇನೂ ಮಾಡೋದಿಲ್ಲ, ಒಳ್ಳೆ ಕೆಲಸ ಮಾಡ್ತೀವಿ, ಬಡವ್ರಿಗೋಸ್ಕರನೇ ಮಾಡ್ತಾ ಹೋಗ್ತಿದ್ದೀವಿ. ಹಾಗಾಗಿ ನೀವು KRS ಪಕ್ಷ ಸೀಟಿ ಗುರುತಿಗೆ ಓಟನ್ನು ಹಾಕ್ರಿ ಅಂತ ಕೇಳ್ತಿದ್ವಿ. ಅವ್ರಂಗೆ ನಾವು ಮನೆ ಬಂದಾಗಲಿ ಏನೋ ದುಡ್ಡು ಕೊಡೋದಾಗಲಿ ಅದು ಕೊಡ್ತೀವಿ ಇದು ಕೊಡ್ತೀವಿ ಸುಳ್ಳಗಳು ಏನೂ ಹೇಳೋದಿಲ್ಲ. ಬಟ್ ಇದು ಬಡವ್ರ ಪಕ್ಷ. ಬಡವರು ಅಂದರೆ ಇದು ನಿಮ್ಮ ಮನೆಯ ಒಬ್ಬ ಮಗನನ್ನ ಎಲೆಕ್ಷನ್ ನಿಲ್ಸಂಗೆ. ಯಾರ ಶ್ರೀಮಂತರನ್ನ ದೊಡ್ಡ ಕಳ್ತನ ಮಾಡಿ ದುಡ್ಡು ತಂದಿರ್ತಾನೆ ಅವನನ್ನ ಎಲೆಕ್ಷನ್ ನಿಲ್ಸುವಂತ ವಿಚಾರ ಇಲ್ಲ. ಹೀಗಾಗಿ ಒಳ್ಳೆ ಕೆಲಸ ಮಾಡ್ತಿದ್ವಿ. ಇಲ್ಲ ಆಯ್ತು, ನಾವು ಹೋಗ್ತೀವಿ, ಮುಂದಿನ ಊರಿಗೆ ಹೋಗ್ಬೇಕು.
ಒಳ್ಳೇದಾಗಲಿ ಒಳ್ಳೇದಾಗಲಿ. ಹಾಂ 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 ನಿಮಗೂ ಒಳ್ಳೇದಾಗಲಿ. ಹಾಂ ಏನು ಹೆಸರು ತಂಗಿ? ರಕ್ಷಿತಾ. ಎಷ್ಟನೇ ಕ್ಲಾಸ್ ಅವ? 4ನೇ ಕ್ಲಾಸ್ ಅವ. ಎಕ್ಸಾಮ್ ನೋಡ್ದಾವ ಈಗ? ಮುಗ್ದಾವ? ಬಿಸಿಲದೇವ, ಹೊರ ತಿರುಗಾಡ್ಬಾರ್ದು. ಭಾಳ ಐತಿ. ಒಳ್ಳೇದಾಗಲಿ ತಮಗೆಲ್ಲ. ಬಂಧುಗಳೇಪ್ಪ ಅಂದ್ರೆ ಇಲ್ಲಿ ಸ್ಥಳೀಯರಿಗೆ ಮಾತಾಡಿಸಿದೆ, ಬಂದು ಒಂದಿಷ್ಟು ಅಮ್ಮಾರು ಮಾತಾಡಿದ್ರು. ಹಾಗಾಗಿ ಏನಪ್ಪ ಅಂದ್ರೆ ಈ ವ್ಯವಸ್ಥೆ ಬದಲಾಗಲಿ ಅಂತೇಳಿ ನಾನು ತಮ್ಮಲ್ಲಿ ಕೇಳ್ಕೊತೀನಿ. ಸಿಟಿ ಗುರುತಿಗೆ ಮತ ಹಾಕಲಿ ಅಂತಂದು ನಮ್ಮಲ್ಲಿ ಕೇಳ್ತಾ ನಾನು ಮತ್ತೆ ಮುಂದಿನ ಲೈವ್ ವಿಡಿಯೋ ಭೇಟಿ ಹಾಕ್ತೀನಿ. ಎಲ್ಲರೂ ಒಳ್ಳೆಯದಲ್ಲಿ ದಯವಿಟ್ಟು ಒಳ್ಳೇದು ಮಾಡೋಣ್ರಿ ಕಾಕ, ದಯವಿಟ್ಟು. ಬದಲಾವಣೆ ಆಗಲಿ. ಈಗ ನಮ್ಮ ಮಕ್ಕಳು ಎಮ್ ಎಲ್ ಎಗಳಾಗೋದು ಬೇಡ, ಬರೀ ಶ್ರೀಮಂತರ ಮಂದಿ ಮಕ್ಕಳು ಎಮ್ ಎಲ್ ಎ ಆಗೋದು. ಈಗ ನಾವಂತ ಬಡವ್ರದ್ದು ಅದನ್ನೇ ಹೇಳಿದ್ದು. ಈಗ ಅವ್ರ ಮಕ್ಕಳನ್ನ ಅವ್ರು ಎಮ್ ಎಲ್ ಎ ಮಾಡ್ತಾರೆ, ನಮ್ಮ ಮಕ್ಕಳು ನಾವೇನು ಮಾಡ್ತೀವಿ? ಅದು ಪ್ರೀತಿ ಗೌರವ ಸೂಚಕವಾಗಿ ಅವ್ರಿಗೆ ಕರಿತೀರಿ, ಅದು ಖುಷಿ ಆಗೋದು. ಆದ್ರೆ ಕೋಟಿಗಟ್ಟಲೆ ಗಳಿಸಿದ ವ್ಯಕ್ತಿನ ಇನ್ನೂ ಕೋಟಿ ಮಾಡ್ದ. ಈ ವ್ಯವಸ್ಥೆ ಬದಲಾಯಿಸಿದೆ ಅಂತ ಹೇಳಿ ಅವ್ 10 ಗಾಡಿ ತೊಗೊಂಡ ಇನ್ನೊಂದು 50 ಗಾಡಿ ತೊಗೊಳಕ್ ಮಾಡೋದು ಬರೀ ಅಂದ್ರೆ ಹೆಂಗೆ? ಮತ್ತೆ ಬಡವ್ರ ಮಕ್ಕಳು ಬೆಳೆಯುವಂತ ವಾತಾವರಣ ಆಗ್ಲಿ ಅಂತ ಹೇಳಿ ದಯವಿಟ್ಟು ಬೆಂಬಲಿಸ್ರಿ. ಒಳ್ಳೇದಾಗಿ. ನಮಸ್ಕಾರ.